ನಾವು ನೀವು ಪ್ರಯಾಣ ಮಾಡಬೇಕಾದ್ರೆ ಅಲ್ಲಿ ಏನಾಗಿದೆ, ಹಿರಿಯ ನಾಗರಿಕರ ಆಸನಗಳು ಇದೆ, ವಿಶೇಷ ಚೇತನರ ಆಸನಗಳು ಇದೆ, ಸ್ವಾತಂತ್ರ್ಯ ಹೋರಾಟಗಾರ ಆಸನಗಳು ಇದೆ. ಇವು ಎಲ್ಲವೂ ಕೂಡ ವಿಕಲಚೇತನರು, ವಿಶೇಷ ಚೇತನರು, ಪುರುಷ ವಿಶೇಷ ಹಿರಿಯ ನಾಗರಿಕರು ಎಲ್ಲ ಅವರೇ ಆಕ್ಯುಪೈ ಮಾಡಿಕೊಂಡ್ರೆ ನಾವು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಓಟ್ ಹಾಕ್ತೀರಾ, ನಾನು ಓಟ್ ಹಾಕ್ತೀನಿ, ಮಹಿಳೆಯರು ಓಟ್ ಹಾಕ್ತಾರೆ, ನಾವು ಓಟ್ ಹಾಕ್ತೀವಿ. ಈ ಸಾರಿಗೆ ಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ನೋಡಿ, ನಾವು ಮತ ಹಾಕ್ತಕ್ಕಂಥವ್ರು ಅವ್ರು ನೋಡಿ ಲಕ್ಷಾಂತರ ರೂಪಾಯಿ ವೇತನವನ್ನು ಪಡಿತಾರೆ, ಅವರಿಗೆ ಸವಲತ್ತುಗಳನ್ನ ಪಡ್ಕೋತಾರೆ, ಸೆಕ್ಯೂರಿಟಿಗಳನ್ನ ಪಡ್ಕೋತಾರೆ. ನಾವು ನೀವು ಯಾವ ಸೆಕ್ಯೂರಿಟಿ ನೀವು ಹೇಳೋದು ನಮ್ಗೆ ಅರ್ಥ ಆಗುತ್ತೆ. ಏಕೆ ಅಂತಂದರೆ ಇವಾಗ ಮಹಿಳೆಯರಿಗೆ ಪ್ರಾಧಾನ್ಯತೆ ಕೊಡಬೇಕು, ನಿಜ ಒಪ್ಕೋತೀನಿ. ಆದರೆ ನಮ್ಮಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಮಹಿಳೆಯರಿದ್ದಾರೆ. ಆಗಿನ ಕಾಲದಲ್ಲೂ ಕೂಡ ಮಹಿಳೆಯರಿಗೆ ಎಲ್ಲೇ ಒಂದು ಪ್ರವಾಸ ಹೋಗಬೇಕಾದ್ರೆ ಎತ್ತಿನ ಬಂಡಿನಲ್ಲಿ ಮಹಿಳೆಯರನ್ನ ಎತ್ತಿನ ಗಾಡಿಯಲ್ಲಿ ಕೂರಿಸ್ತಾಯಿದ್ರು, ಪುರುಷರು ನಡ್ಕೊಂಡು ಹೋಗ್ತಾಯಿದ್ರು, ಒಪ್ಕೋಣ. ಆದರೆ ಈಗ ಏನಾಗಿದೆ ಅಂದರೆ ಮಹಿಳೆಯರು ಫುಲ್ಲು ಈ ಥರ ಉಚಿತ ಮಾಡಿಬಿಟ್ಟು ಎಲ್ಲರಿಗೂ ತೊಂದರೆ ಆಗಿದೆ. ಅಂಗವಿಕಲರಿಗೆ ಸೀಟ್ ಕೊಡಲ್ಲ, ಅವ್ರು ಕಾಣಿಸ್ತಾರೆ ಅಂದರೆ ಅವ್ರಿಗೆ ರಿಸರ್ವೇಷನ್ ಇದೆ ಪಾಪ. ಇವ್ರಿಗಿನ್ನ ಮುಂಚಿತವಾಗ್ಲೂ ಇದೆ, ಹಿರಿಯ ನಾಗರಿಕರಿಗೂ ಕೂಡ ಇದೆ. ಯಾಕೆಂದ್ರೆ ನಾವು ಕೂಡ ಒಂದು 60-70 ವರ್ಷ ಆದಮೇಲೆ ನಮಗೂ ಕೂಡ ಅದೇ ಪ್ರಾಬ್ಲಮ್. ಏಕೆಂದರೆ ಅವ್ರು ನಿಂತ್ಕೊಳ್ಳೋಕ್ಕಾಗಲ್ಲ, ಆದರೂ ಸೀಟ್ ಕೊಡಲ್ಲ. ಒಂದು ಸಾರಿ ಕೂತ್ಕೊಂಡ್ಮೇಲೆ ಮತ್ತೆ ಸೀಟ್ ಕೊಡಲ್ಲ. ಯಾಕೆ ಅಂತಂದರೆ ಈಗ 75% ಲೇಡೀಸೇ ಬರ್ತಾಯಿದ್ದಾರೆ ಒಂದು ಬಸ್. ಸಾರ್ವಜನಿಕ ಬಸ್ಗಳಲ್ಲಿ ಇವತ್ತು ದಿನ 75% ಅವರೇ ಓಡಾಡ್ತಾ ಇರೋದ್ರಿಂದ ಈ ಥರ ತುಂಬ ಹಿಂಸೆ ಆಗ್ಬಿಟ್ಟಿದೆ. ಇದು ಯಾಕಾದರೂ ಇನ್ನೊಂದು ಇದರ ಸಾರಿಗೆ ಮಂತ್ರಿಗಳಾಗಿರೋ ಮುಖ್ಯಮಂತ್ರಿಗಳಾಗಲಿ ಇದನ್ನ ನಮ್ಮಂಥ ಸಾರ್ವಜನಿಕರ ಅಹವಾಲುಗಳನ್ನ ಸ್ವೀಕಾರ ಮಾಡಿ ಇವರು ಪುರುಷರಿಗಾಗಿ ವಿಶೇಷ ಬಸ್ ವ್ಯವಸ್ಥೆಯನ್ನು ಮಾಡ್ಬೋದಲ್ಲ. ಅವ್ರಿಗೆ ಏನು ಗೊತ್ತಾ, ವೋಟ್ ಬ್ಯಾಂಕಿಂಗು, ವೋಟ್ನ ಯಾವ ಥರ ತಗೋಬೇಕು ಆ ಥರ, ಅದಕ್ಕೋಸ್ಕರ ಯಾವ್ಯಾವ ಸ್ಕೀಮ್ಗಳನ್ನ ಮಾಡಬೇಕು ಅದು ಮುಖ್ಯನೇ ಹೊರತು ಜನಗಳ ಪರಿಸ್ಥಿತಿ ಮುಖ್ಯ ಅಲ್ಲ. ಅವ್ರಿಗೆ ಅಧಿಕಾರಿಗಳೇ ಆಗಲಿ ರಾಜಕಾರಣಿಗಳೇ ಆಗಲಿ ಅವ್ರಿಗೇನು ಗೊತ್ತಾ, ಆ ತಕ್ಷಣಕ್ಕೆ ಆ ಎಲೆಕ್ಷನ್ ಮೂಮೆಂಟಲ್ಲಿ ಏನು ಮಾಡಬೇಕೋ ಅದನ್ನು ಮಾಡ್ತಾರೆ. ನಮಗೆಲ್ಲರೂ ಗೊತ್ತಿರೋ ಥರ ಲಂಚ ಅವತಾರ ಈ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಏನು ಮಾಡ್ತಾರೆ, ಯಾರೋ ಅದೇ ತಗೊಳ್ತಾರೆ. ಆದರೆ ಅಲ್ಲಿ ಏನಾಗಿದೆ ಅಂದರೆ ಎಲೆಕ್ಷನ್ ಟೈಮಲ್ಲಿ ನಿಮ್ಮೂರಲ್ಲಿ ದುಡ್ಡು ಹಂಚಿಲ್ವಾ, ನಮ್ಮೂರಲ್ಲಿ ದುಡ್ಡು ಹಂಚಿಲ್ವಾ, ಎಲ್ಲರ ಕಣ್ಣು ಮುಂದೆಗಡೆನೂ ದುಡ್ಡು ಹಂಚ್ತಾರೆ, ವೋಟ್ ಮಾಡಿಸ್ತಾರೆ. ಅದು ಕಣ್ಣೆದುರುಗಡೆ ನಡೆಯುವಂಥ ಲಂಚ, ಅದನ್ನ ಯಾರು ತಡೆಯೋದಿಲ್ಲ. ಅದೇ ಅಧಿಕಾರಿಗಳು ಫಸ್ಟು ಅವ್ರ ಅಧಿಕಾರಿಗಳಿಗೆ ಗೊತ್ತಿಲ್ವಾ ಯಾವ್ಯಾವ ಊರು, ಪ್ರತಿಯೊಂದು ಊರಲ್ಲಿ ಗ್ರಾಮದಲ್ಲೂ ಕೂಡ ದುಡ್ಡು ಕೊಟ್ಬಿಟ್ಟೆ ಓಟ್ ಹಾಕ್ಸ್ಕೊಳ್ಳೋದು. ಯಾರಾದರೂ ಬಂದು ಹೇಳಿ ನಮ್ಮ ಎದುರುಗಡೆ, ಯಾರು ನಾವು ಆ ಥರ ಮಾಡಲ್ಲ ಅಂತ ಹೇಳಿ, ನಿಮ್ಮ ಕಣ್ಣು ಮುಂದೆ ನಡೆದಿಲ್ವಾ? ಮತ್ತೆ ಪೊಲೀಸರ ಕಣ್ಣು ಮುಂದೆ ನಡೀತದೆ, ಅದು ಯಾರು ಮಾಡಲ್ಲ. ಈ ಬಡವ್ರ ಬಗ್ಗರು ಮಧ್ಯಮ ವರ್ಗದಂಥ ಜನಗಳಿಗೇನೆ ಇದು ಪ್ರಾಬ್ಲಮ್ಮು.